ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಆರಿಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತು ನಾನು ಆರಿಸ್ಕೊಂಡಿರೋ ಟಾಪಿಕ್ ಅಳುವುದು. ನೀವೆಲ್ಲರೂ ಈ ಮಾತನ್ನ ಕೇಳಿರ್ತೀರ, ಮಾತಿಗೂ ಅಳಬೇಡ, ಅಳುಮುಂಜಿ ಅಂತ ಹೇಳ್ತಾರೆ ಅಂತೆಲ್ಲ ಹೇಳಿರ್ತೀರ. ಈ ಅಳೋದು ಅನ್ನೋದು ಆಯಾ ಪರ್ಸನಿಗೆ ಸಂಬಂಧಪಟ್ಟಿದ್ದು. ಕೆಲವರು ತುಂಬ ಅಂದರೆ ಗಟ್ಟಿ ಅಂತ ಹೇಳ್ಬೋದು, ಅದು ಗಟ್ಟಿ ಅಂತನೋ ಅಥವಾ ಅದನ್ನು ಮುಂದೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಕೆಲವರು ಸಣ್ಣ ಪುಟ್ಟ ದುಃಖನೂ ತಡ್ಕೊಳಕ್ಕಾಗಲ್ಲ, ಅವ್ರು ಹತ್ತು ಬಿಡ್ತಾರೆ. ಇನ್ನು ಕೆಲವರು ಎಂಥ ಸಂದರ್ಭ ಬಂದರೂ ಕಣ್ಣಲ್ಲಿ ಒಂದು ಹನಿನೂ ನೀರು ಬರಲ್ಲ. ಅದಕ್ಕೂ ಬೇಕಾದಷ್ಟು ಕಾರಣಗಳಿದೆ, ಅದನ್ನು ಬೇರೆ ವಿಡಿಯೋದಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣ. ಇವಾಗ ಕಣ್ಣೀರು ಹಾಕೋದು ಒಳ್ಳೆಯದಾದರೆ ಯಾವ ರೀತಿ ಒಳ್ಳೆಯದು ಅಂತ ನೋಡೋಣ. ಮೊದಲನೇದಾಗಿ 3 ರೀತಿಯ ಕಣ್ಣೀರು ಇರುತ್ತೆ. ಅದೇನಂದರೆ, ಮೊದಲನೇದು ಏನಂತ ಹೇಳ್ಬೋದು ಅಂದರೆ ಬೇಸಲ್ ಕಣ್ಣೀರು ಅಂತ ಹೇಳ್ಬೋದು. ಅದು ಏನಕ್ಕೋಸ್ಕರ ಅಂದರೆ ನಮ್ಮ ಕಣ್ಣಲ್ಲಿ ತೇವಾಂಶ ಇರುತ್ತಲ್ಲ, ಅದನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಕಣ್ಣುಗಳಲ್ಲಿ ತೇವವಾಗಿರಬೇಕು ಯಾವಾಗಲೂ. ಕಣ್ಣು ತುಂಬ ಒಣಗಿದರೆ ನಮಗೆ ಕಣ್ಣನ್ನು ಬಿಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ. ಕಣ್ಣಿಗೆ ಸರಿಯಾಗಿ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ನ ಸಪ್ಲೈ ಮಾಡುವಂತಹ ಇದು ಬೇಸಲ್ ಕಣ್ಣೀರು. ಇದರಿಂದ ಕಣ್ಣಿನ ರಕ್ಷಣೆ ಕೂಡ ಆಗುತ್ತೆ. ಮತ್ತು ಇದು ಹುಬ್ಬಿನ ಕೆಳಗಡೆ ಒಂದು ಗ್ರಂಥಿ ಇರುತ್ತೆ, ಅಲ್ಲಿಂದ ನಮ್ಮ ಕಣ್ಣೀರು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇನ್ನೊಂದು ಇರಿಟೆಂಟ್ ಟಿಯರ್ಸ್ ಅಂತ ಹೇಳ್ಬೋದು. ಇರಿಟೆಂಟ್ ಕಣ್ಣೀರು ಅಂದರೆ ನಮ್ಮ ಕಣ್ಣಲ್ಲಿ ಏನಾದರೂ ಕಸ ಬಿದ್ದಾಗ, ಈರುಳ್ಳಿ ಹೆಚ್ಚುವಾಗ, ಈ ರೀತಿ ಅಥವಾ ಕಣ್ಣಿಗೆ ಏನಾದ್ರು ಇನ್ಫೆಕ್ಷನ್ ಆದಾಗ ಕಂಟಿನ್ಯೂಸ್ ಆಗಿ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಅದು ಕಣ್ಣನ್ನು ಕ್ಲೀನಾಗಿ ಮಾಡೋದಕ್ಕೆ ನಮ್ಮ ಬ್ರೈನು ಆ ರೀತಿ ಮಾಡುತ್ತೆ. ಕಣ್ಣಲ್ಲಿರುವ ಕಸ ಅಥವಾ ಏನಾದರೂ ಇನ್ಫೆಕ್ಷನ್ ಹೋಗೋ ತನಕ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಸೊ ಇದನ್ನು ಇರಿಟೆಂಟ್ ಟಿಯರ್ಸ್ ಅಂತ ಹೇಳ್ಬೋದು. ಇದೆಲ್ಲ ಏನಾಗೋದು, ನಮ್ಮ ಫಿಸಿಕಲಿ ಏನಾದ್ರು ಆದಾಗ ಈ ರೀತಿ ಬರೋವಂಥ ಕಣ್ಣೀರು. ನಮಗೆ ಬೇಕಾಗಿರೋದು ಇವತ್ತಿನ ಟಾಪಿಕ್ ಏನು, ಭಾವನಾತ್ಮಕವಾಗಿ ನಾವು ತುಂಬ ಓವರ್ವೆಲ್ಮಿಂಗ್ ನಾವು ಭಾವನೆಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮಗೆ ಯಾತಕ್ಕೋಸ್ಕರ ಕಣ್ಣೀರು ಬರುತ್ತೆ. ಇಂಟೆನ್ಸ್ ಎಮೋಷನ್, ಬಲವಾದ ಭಾವನೆಗಳಿದ್ದಾಗ, ಅದು ಖುಷಿಯಾಗಿರಬಹುದು, ದುಃಖ ಆಗಿರಬಹುದು, ತುಂಬ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಈ ರೀತಿ ಆದಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಅದು ಯಾತಕ್ಕೋಸ್ಕರ ಬರುತ್ತೆ ಅಂದರೆ, ನಮಗೆ ತುಂಬ ಇಂಟೆನ್ಸ್ ಎಮೋಷನ್, ಬಲವಾದ ಭಾವನೆಗಳು ಬಂದಾಗ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಮ್ಮ BP ಜಾಸ್ತಿ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಕೂಡ ನಮಗೆ ಬರುತ್ತೆ. ಈಗ ಖುಷಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಅದು ಕೂಡ ಅತಿಯಾಗಿ ಆದಾಗ ನಮ್ಮ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಏನದು ಬ್ಲಡ್ ಪ್ರೆಷರ್ ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಬಾಡಿ ಏನು ಮಾಡುತ್ತೆ, ಕೋಪಿಂಗ್ ಮೆಕಾನಿಸಮ್ ಥರ ನಮ್ಮ ಭಾವನೆಗಳ ಇಂಟೆನ್ಸಿಟಿ ಕಡಿಮೆ ಮಾಡಲಿಕ್ಕೆ, ಅದನ್ನು ರಿಲೀಸ್ ಮಾಡಲಿಕ್ಕೆ ಕಣ್ಣಲ್ಲಿ ನೀರು ತರಿಸುತ್ತೆ. ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ, ಆವಾಗ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಭಾವನೆಗಳ ಏನು ಬಲವಾದ ಭಾವನೆಗಳು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಲಿಕ್ಕೋಸ್ಕರ ನಮಗೆ ಕಣ್ಣೀರು ಬರುತ್ತೆ. ಈಗ ಕಣ್ಣೀರಿಂದ ಆಗುವಂಥ ಬೆನಿಫಿಟ್ಸ್ ಏನು, ನಾವು ಹತ್ರ ನಮಗೆ ಏನು ಲಾಭ ಇದೆ ಅಂತ ನೋಡೋಣ. ಮೊದಲನೇದಾಗಿ ಈಗ ಹೇಳ್ದಾಗೆ ತುಂಬ ಇಂಟೆನ್ಸ್ ಆದ ಬಲವಾದ ಭಾವನೆಗಳು ಬಂದಾಗ ನಮಗೆ ಕಣ್ಣೀರು ಬರುತ್ತೆ. ಆದರೆ ಇಂಥ ಅತಿಯಾದ ಬಲವಾದ ಭಾವನೆಗಳು ನಮ್ಮ ದೈಹಿಕ ಆರೋಗ್ಯಕ್ಕೂ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಮೊದಲನೇದಾಗಿ ಹಾರ್ಟ್ ಬೀಟು ಮತ್ತು ಬ್ಲಡ್ ಪ್ರೆಷರಿಗೆ ಒಳ್ಳೆಯದಲ್ಲ. ಹಾಗಾಗಿ ಅತ್ತ ತಕ್ಷಣ ಮೊದಲನೇ ಕೆಲಸ ಏನಾಗುತ್ತೆ ಅಂದರೆ, ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗುತ್ತೆ, ನಮ್ಮ ಬ್ಲಡ್ ಪ್ರೆಷರ್ ಸ್ವಲ್ಪ ನಾರ್ಮಲ್ ಆಗೋಕ್ಕೆ ಶುರುವಾಗುತ್ತೆ, ನಮ್ಮ ಭಾವನೆಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ. ಯಾವುದೇ ಭಾವನೆ ಆಗಿರ್ಬೋದು, ದುಃಖ ಆಗಿರ್ಬೋದು, ಕೋಪ ಆಗಿರ್ಬೋದು, ತುಂಬ ಸಂತೋಷ, ಖುಷಿ ಅಥವಾ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಕಣ್ಣಲ್ಲಿ ನೀರು ಬಂದ ತಕ್ಷಣ ಅದರ ಒಂದು ಬಲವಾಗಿ ಇದ್ದಿದ್ದು ಒಂದು ಸ್ವಲ್ಪ ತಿಳಿಯಾದಂಗೆ ಆಗುತ್ತೆ. ತುಂಬ ಒತ್ತರಿಸಿ ಬಂದ ಭಾವನೆ ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ. ಆ ನಿಯಂತ್ರಣಕ್ಕೆ ತರೋಕ್ಕೋಸ್ಕರನೇ ಈ ಕಣ್ಣೀರು ಇರೋದು. ಈ ದುಃಖ ಮತ್ತು ಮನಸ್ಸಿಗೆ ತುಂಬ ಭಾರವಾಗಿದ್ದರೆ ಕಣ್ಣೀರನ್ನು ಹರಿಸಿದ ತಕ್ಷಣ ಅದು ಸ್ಥಿಮಿತಕ್ಕೆ ಬರುತ್ತೆ, ಒಂದು ರೀತಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನು, ನಮ್ಮ ಪ್ರೀತಿ ಪಾತ್ರರ ಬೆಂಬಲ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವಿವಾಗ ಯಾವುದೋ ಒಂದು ತುಂಬ ಒತ್ತಡದ ಸಿಚುವೇಶನಲ್ಲಿ ಇದ್ದೀವಿ, ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಕೊಳ್ಳಿ. ತುಂಬ ದುಃಖ ಆಗ್ಬಿಟ್ಟಿದೆ, ಯಾರ ಹತ್ರನೂ ಹೇಳ್ಕೊಳ್ಳೋದು ಬೇಡಪ್ಪ, ನಮ್ಮಲ್ಲೇ ಇಟ್ಕೊಳ್ಳೋಣ ಅಂತ ಒತ್ತಿಟ್ಕೊಂಡ್ಬಿಟ್ಟಿದ್ದೀರ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಹತ್ಬಿಡ್ತೀರ. ಈ ಅತ್ತಾಗ ಏನಾಗುತ್ತೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಸುತ್ತಲಿನ ಜನರಿಗೆ ಗೊತ್ತಾದರೆ
ಅಂದರೆ ಗೊತ್ತಾಗುವಂತೆ ಅದೇ ನಮ್ಮ ನಮ್ಮ ಮೆದುಳು, ನಮ್ಮ ಸುಪ್ತ ಮನಸ್ಸು ಮಾಡುವಂಥ ಕೆಲಸ ಏನು ಅಂದರೆ, ಇದೇ ರೀತಿ ಭಾವನೆಗಳನ್ನ ಒತ್ತಿಟ್ಕೊಂಡಿದ್ರೆ ನನ್ನ ಈ ದೇಹಕ್ಕೂ ಒಳ್ಳೇದಲ್ಲ, ಮನಸ್ಸಿಗೂ ಒಳ್ಳೇದಲ್ಲ ಅಂತ ಆ ಭಾವನೆಗಳನ್ನ ಒಂದೇ ರೀತಿ ರಿಲೀಸ್ ಮಾಡಿಬಿಡುತ್ತೆ. ಈ ರೀತಿ ಕಣ್ಣೀರು ಹಾಕಿದಾಗ ನಿಮ್ಮ ಪ್ರೀತಿ ಪಾತ್ರ ಅಥವಾ ಸುತ್ತಮುತ್ತಲಿರುವ ಜನರ ಬೆಂಬಲ ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಅತ್ತಾಗ ಹಗುರ ಆಗುತ್ತೆ ಮನಸ್ಸು. ನೀವೇ ಅಬ್ಸರ್ವ್ ಮಾಡಿರ್ಬೋದು, ನೀವು ತುಂಬ ಅತಿಯಾದ ನೋವಿನಲ್ಲಿದ್ದಾಗ ಮತ್ತು ತುಂಬ ದುಃಖ ಆದಾಗ, ನಿಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ದುಃಖ ನಿಮ್ಮಲ್ಲಿ ಆದಾಗ ಅತ್ತ ಮೇಲೆ ಮನಸ್ಸು ಹಗೂರ ಆಗುತ್ತೆ, ನಿರಾಳವಾಗುತ್ತೆ. ಮತ್ತು ಅತ್ತಾಗ ತುಂಬ ಸಿಟ್ಟಿನಲ್ಲಿ, ತುಂಬ ನೋವಿನಲ್ಲಿ ನಮಗೆ ಇರುವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾಕೆಂದರೆ ನಮ್ಮ ಮನಸ್ಸು, ನಮ್ಮ ಮೈಂಡು ಆ ದೃಷ್ಟಿಯಲ್ಲಿ ನೋಡ್ತಾನೆ ಇರೋದಿಲ್ಲ. ಸೊ ಯಾವಾಗ ನಮ್ಮ ಮನಸ್ಸು ತಿಳಿಯಾಗುತ್ತೋ ಆವಾಗ ನಾವು ಸಹಜವಾಗಿ ನಮ್ಮ ಎದುರುಗಡೆ ಇರುವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಸ್ಟ್ರೆಸ್ನಿಂದ ನಮ್ಮ ದೇಹದಲ್ಲಿ ಒಂದು ರೀತಿಯಾದ ಯಾವ ಹಾರ್ಮೋನ್ಸ್ ಏನು ಉತ್ಪತ್ತಿ ಆಗುತ್ತೆ ಅದರಿಂದ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬ ಹಾನಿ ಉಂಟಾಗುತ್ತೆ. ಸೊ ಅದನ್ನು ನಮ್ಮ ದೇಹ ತಡೆ ಹಿಡಿಯೋದಕ್ಕೆ, ಆ ಸ್ಟ್ರೆಸ್ ಹಾರ್ಮೋನನ್ನು ತಡೆ ಹಿಡಿಯೋದಕ್ಕೋಸ್ಕರ ಅಳುವುದರ ಮೂಲಕ ಅದನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಈ ಸ್ಟ್ರೆಸ್ ಹಾರ್ಮೋನ್ ಅಂದರೆ ಆ ಸ್ಟ್ರೆಸ್ನಿಂದ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಏನು ಹಾನಿ ಆಗ್ತಾ ಇರುತ್ತೆ. ಸೊ ಹಾರ್ಮೋನ್ಸಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತೆ, ಅದರಿಂದ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗಾಗಿ ನಮ್ಮ ದೇಹ ಏನು ಮಾಡಿಬಿಡುತ್ತೆ, ಈ ಸ್ಟ್ರೆಸ್ನೆಲ್ಲ ಕಡಿಮೆ ಮಾಡಲಿಕ್ಕೋಸ್ಕರ ಕಣ್ಣೀರನ್ನು ಹಾಕಿಸ್ಬಿಟ್ಟು ಆ ಸ್ಟ್ರೆಸ್ನ ಕಡಿಮೆ ಮಾಡಿಬಿಡುತ್ತೆ. ಇನ್ನೊಂದು, ಯಾವುದಾದ್ರೂ ದುಃಖ ಮತ್ತು ಸ್ಟ್ರೆಸ್ನ ಕಾರಣದಿಂದ ನಮಗೆ ನಿದ್ರಾಹೀನತೆ ಇದ್ದರೆ, ನಿದ್ದೆನೇ ಮಾಡ್ಲಿಕ್ಕಾಗ್ತಿಲ್ಲ, ಅದೇ ಚಿಂತೆ ಆಗ್ತಿದೆ ಅಂತ ಇದ್ದರೆ, ನಮ್ಮ ಮನಸ್ಸು ಏನು ಮಾಡಿಬಿಡುತ್ತೆ, ನಮ್ಮ ಸುತ್ತ ಮನಸ್ಸಾಗಿರ್ಬೋದು, ನಮ್ಮ ಒಂದು ಬ್ರೈನಿಗೆ ಸಿಗ್ನಲ್ ಕೊಡುತ್ತೆ. ಈ ರೀತಿ ನಿದ್ದೆಗೆಟ್ಟಿದ್ರೆ ಏನಾಗುತ್ತೆ, ಮುಂದೆ ಫಂಕ್ಷನ್ ನಮ್ಮ ದೇಹಕ್ಕೂ ಕಷ್ಟ, ಮನಸ್ಸಿಗೂ ಕಷ್ಟ. ಹಾಗಾಗಿ ಆ ಭಾವನೆಗಳ ಇಂಟೆನ್ಸಿಟಿ, ಆ ಬಲವಾಗಿ ಒತ್ತರಿಸಿ ಬಂದು ನಿಮಗೆ ಅಳು ಬರುತ್ತೆ. ಅಳು ಬಂದಾಗ ಏನಾಗುತ್ತೆ, ಮನಸ್ಸಿಗೆ ನಿರಾಳ ಆಗುತ್ತೆ. ನಿಮ್ಮ ನಿದ್ರಾಹೀನತೆ ಏನು ಒಂದು ಕಂಟ್ರೋಲಿಗೆ ಬರುತ್ತೆ. ನೀವು ತುಂಬ ಅಬ್ಸರ್ವ್ ಮಾಡಿ, ತುಂಬ ಅಳು ಬಂದಾಗ ನಿಮಗೆ ನಿದ್ದೆ ಬಂದ್ಬಿಡುತ್ತೆ. ಯಾತಕ್ಕೋಸ್ಕರ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ನಿಮಗೆ ಇರುವಂಥ ನಿದ್ರಾಹೀನತೆಯನ್ನು ದೇಹ ತನ್ನಿಂದ ತಾನೇ ರಿಪೇರಿ ಮಾಡ್ಕೊಳ್ಳೋಂಥ ಒಂದು ಪ್ರೋಸೆಸ್ ಏನು ಅಳು. ಸೊ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ಹತ್ತು ಬಿಟ್ರಿ ಅಂತ ಅಂದ್ಕೊಂಡ್ರೆ, ಅಯ್ಯೋ ನಾನು ತುಂಬ ವೀಕ್ ಆಗಿದ್ದೀನಿ ಅಂತ ಅಂದ್ಕೋಬೇಡಿ. ಅದು ನಿಮ್ಮ ದೇಹದ ಕೋಪಿಂಗ್ ಮೆಕ್ಯಾನಿಸಮ್. ಸೊ ಯಾವ ಸ್ಟ್ರೆಸ್ನಿಂದ ಅದಕ್ಕೆ ಹಾನಿ ಆಗ್ತಾ ಇರುತ್ತೋ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನು ಮಾಡುತ್ತೆ, ಸೊ ಆ ಭಾವನೆ ಒತ್ತರಿಸಿ ಬಂದು ಅಳು ಬಂದ್ಬಿಡುತ್ತೆ. ಅದರಿಂದ ಒಂದನೇದಾಗಿ ನಿಮಗೆ ನಿದ್ರಾಹೀನತೆ, ನಿಮಗೆ ಬೇರೆ ಏನಾದ್ರು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದು ಒಂದು ರೀತಿ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ನಾನು ನೋಡಿದಂತೆ, ಅಂದರೆ ಈ ಅಳುವುದರ ಬಗ್ಗೆ ಬೇಕಾದಷ್ಟು ಸ್ಟಡೀಸ್ ಆಗಿದೆ. ಸೈಕಾಲಜಿಸ್ಟ್ ಸ್ಟಡಿ ಮಾಡಿದ್ದಾರೆ. ಅವರ ಪ್ರಕಾರ ಅಳುವುದರಿಂದ ಆಗುವಂತಹ ಲಾಭಗಳು ಯಾರಿಗೆ, ನಮ್ಮ ದೇಹಕ್ಕೆ, ಮನಸ್ಸಿಗೆ, ನಮ್ಮ ಮೆದುಳಿಗೆ, ಮಾನಸಿಕ ಆರೋಗ್ಯಕ್ಕೆ ಆಗುವಂತಹ ಬೆನಿಫಿಟ್ಸು ಇದಿಷ್ಟು. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.